ನಾವಿವತ್ತು ಒಂದು ಹಸಿರು ಮಸಾಲೆಯನ್ನು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಕ್ಯಾರೆಟು, ಒಂದು 4-5 ಬೀನ್ಸು, ಹಾಗೆ ಒಂದು ಟೊಮೆಟೊ ಹಣ್ಣು ಮತ್ತು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸ್ಪೈಸಿಯಾಗಿ. ಇಲ್ಲಿ ನಾನು ಹಸಿ ಮೆಣಸನ್ನು ಹಾಕ್ತಾ ಇರೋದು, ಒಣ ಮೆಣಸು ಹಾಕ್ತಾ ಇಲ್ಲ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ 2 ಸ್ಪೂನ್ ಉದ್ದಿನಬೇಳೆ, ಹಾಗೆ ಒಂದು 1 ಸ್ಪೂನ್ ಸಾಸಿವೆ, ಧನಿಯಾ ಒಂದು 2 ಸ್ಪೂನು, ಹಾಗೆ ಜೀರಿಗೆ, ಇದೆಲ್ಲ ಫ್ರೈ ಆಗಬೇಕು. ಇದಕ್ಕೆ ನಾನು ಚಕ್ರ ಮೊಗ್ಗನ್ನು ಹಾಕ್ತಾಯಿದ್ದೀನಿ ಒಂದು, ಹಾಗೆ ದಾಲ್ಚಿನ್ನಿ ಚಕ್ಕೆ ಒಂದು ಸಣ್ಣ ಚೂರು ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಹೂವನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹೂವು, ಇದು ಹೂವು. ವೆಜಿಟೇಬಲ್ ಮಸಾಲ ಅಂತ ಹೇಳ್ಬೋದು, ಸಖತ್ತಾಗಿರುತ್ತೆ. ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಹಸಿಮೆಣಸು ಕಟ್ ಮಾಡಿ ಹಾಕ್ಕೋಬೇಕು. ಇದು ಕೂಡ ಫ್ರೈ ಆಗಬೇಕು. ಆಮೇಲೆ ಇಲ್ಲಿ ಪುದೀನ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಬೆಳೆದಂತಹ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಇದೆಲ್ಲ ರೋಸ್ಟ್ ಆಗಬೇಕು. ಹಾಗೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಒಂದು ಅರ್ಧ ಟೊಮೆಟೊ ಹಣ್ಣು ಸಾಕು ಇದಕ್ಕೆ. ಇಷ್ಟು ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ, ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೇನೆ. ಈಗ ವೆಜಿಟೇಬಲ್ ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಕುಕ್ಕರಿಗೆ ಹಾಕಿ ಬೇಯಿಸಿಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಬೇಯಬೇಕು ಇದು. ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಚೂರೇ ಚೂರು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಕಾಯಿ ತುರಿ ಹಾಕೋ ಹಾಗಿಲ್ಲ, ಚೆನ್ನಾಗಾಗಲ್ಲ ಅದು. ಈ ಹುರ್ಕೊಂಡಿದ್ದ ಮಸಾಲೆಯನ್ನು ಕೂಡ ಹಾಕ್ತಾಯಿದ್ದೀನಿ, ಗ್ರೈಂಡ್ ಮಾಡ್ಕೊತಾ ಇದ್ದೀನಿ.
ರೊಟ್ಟಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ಊಟಕ್ಕೆ ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು. ಈಗ ಇಲ್ಲಿ ಆಲೂ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ನಾನೇ ಕಂಡುಹಿಡಿದಂಥ ರೆಸಿಪಿ. ಗ್ರೀನ್ ಮಸಾಲ, ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವೀಟು ಕೂಡ ಬೇಕು ಇದಕ್ಕೆ. ಈಗ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕೂಡ ಸೇರಿಸ್ಬೇಕು ಇದಕ್ಕೆ. ಕ್ವಾಂಟಿಟಿ ನೋಡಿ ನೀರು ಹಾಕಿ. ಫುಲ್ ಕುದಿ ಬರಲಿ. ಅಯ್ಯೋ, ದೋಸೆ ಬೇರೆ ಮಾಡ್ತಾ ಇದ್ದೀನಿ ಅದರ ಜೊತೆ. ಈಗ ಫುಲ್ ಕುದಿ ಬರ್ತಾ ಇದೆ. ಗ್ರೀನ್ ಮಸಾಲ ರೆಡಿ. ಒಮ್ಮೆ ಆದರೂ ಟ್ರೈ ಮಾಡಿ, ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.